सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃಷಭ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಈ ತಿಂಗಳು ನಿಮಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಅಧಿಪತಿ ಆಗಿರೋದ್ರಿಂದ ನಿಮಗೆ ಧನಲಾಭ ಹೆಚ್ಚಾಗುತ್ತದೆ. ಹಳೆಯ ಬಾಕಿ ವಸೂಲಾತಿ ಆಗುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಹಣಕಾಸು ಇದ್ದರೂ ಸಹ ತಿಂಗಳ 2ನೇ ವಾರದಲ್ಲಿ ಅನಗತ್ಯವಾಗಿ ಖರ್ಚು ಮಾಡುವಂತಹ ವಿಚಾರವಿದೆ. ದೀರ್ಘಕಾಲದ ಹೂಡಿಕೆಯಿಂದ ಈ ತಿಂಗಳು ಅತ್ಯಂತ ಲಾಭಕರವಾಗಿದೆ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ ಯಾರೆಲ್ಲ ಕಲೆ, ಮಾಹಿತಿ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಇರೋರಿಗೆ ಈ ಸಮಯ ಉತ್ತಮವಾದ ಸಮಯವಿದೆ. ಯಾರೆಲ್ಲ ಕಚೇರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನಮಾನ ದೊರಕುವಂತಹ ವಿಚಾರವಿದೆ. ನಿಮ್ಮ ಕಠಿಣವಾದ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತದೆ. ಯಾರೆಲ್ಲ ಸರ್ಕಾರಿ ವಲಯದ ಕೆಲಸಗಳು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಅಥವಾ ದಿನಗೂಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ತಿಂಗಳು ಪ್ರಾರಂಭದಲ್ಲಿ ಒಂದು ಉತ್ತಮವಾದ ಒಂದು ವಿಚಾರವಿದೆ. ಇನ್ನು ವ್ಯವಹಾರದ ಕ್ಷೇತ್ರದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಭರ್ಜರಿ ಲಾಭ ಅನ್ನೋದು ಸಿಗುವಂಥ ವಿಚಾರವಿದೆ. ವಿಶೇಷವಾಗಿ ಹೋಟೆಲ್ ಉದ್ಯಮ, ಕಾಸ್ಮೆಟಿಕ್ ಉದ್ಯಮದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಲಾಭಕರ ಅಂಶವಿದೆ. ಹೊಸ ಗ್ರಾಹಕರು ನಿಮ್ಮಂತ ಸೆಳೆಯುವಂತಹ ಆಕರ್ಷಣೆ ಆಗುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಯನ್ನು ಮಾಡುವಂಥದ್ದು ಇದು ಅತ್ಯಂತವಾದ ಸಮಯ. ಇನ್ನು ಪ್ರೀತಿಯ ವಿಚಾರ ನೋಡೋ ಹಾಗಿದ್ರೆ ಶುಕ್ರನ ಪ್ರಭಾವದಿಂದಾಗಿ ಪರಸ್ಪರ ಹೊಂದಾಣಿಕೆ ಆಗುವಂತಹ ವಿಚಾರ ಕಂಡುಬಂದಿದೆ. ಸಂಗಾತಿಯೊಂದಿಗೆ ಉತ್ತಮವಾದ ಪ್ರವಾಸವನ್ನು ಕೈಗೊಳ್ತೀರಾ. ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರಾ ಹೊಸ ವ್ಯಕ್ತಿಯ ಆಗಮನ ಆಗುವಂಥ ವಿಚಾರವಿದೆ. ನಿಮ್ಮ ಪ್ರೀತಿಯ ವಿಚಾರ ಮನೆಯವರ ಮುಂದೆ ಇಡೋದಕ್ಕೆ ಇದು ಉತ್ತಮವಾದ ಸಮಯ. ಇನ್ನು ಕುಟುಂಬದ ವಿಚಾರದಲ್ಲಿ ನೋಡೋ ಹಾಗಿದ್ರೆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಅನ್ನೋದು ಇರುತ್ತದೆ. ಶುಭ ಕಾರ್ಯಗಳು ನಡೆಯುವಂತಹ ಲಕ್ಷಣಗಳು ಇದೆ. ಆದರೆ ಕುಟುಂಬದಲ್ಲಿ ವಾದ ವಿವಾದ ನಡೆಯುವಂತಹ ವಿಚಾರವಿದ್ದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಅನ್ನೋದು ಇರಲಿ. ಇನ್ನು ಆರೋಗ್ಯದ ವಿಷಯದಲ್ಲಿ ಈ ಜೂನ್ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿ ಇರುತ್ತದೆ. ಆದರೆ ಅತಿಯಾದ ಕೆಲಸ ಮಾಡೋದರಿಂದ ಅತ್ಯಂತ ಆಯಾಸ ಆಗಬಹುದು. ಹೊರಗಿನ ಜಂಕ್ ಫುಡ್ ತಿನ್ನೋದನ್ನು ಸ್ವಲ್ಪ ಕಮ್ಮಿಯನ್ನು ಮಾಡಿ. ಈ ಜೂನ್ ತಿಂಗಳು ಶುಭಕರವಾದ ಫಲವನ್ನು ನೀಡೋದಕ್ಕಾಗಲಿ ನಾನು ಹೇಳುವಂತಹ ಒಂದು ಪರಿಹಾರದ ಮಾರ್ಗವನ್ನು ಮಾಡಿ. ವೃಷಭ ರಾಶಿಯವರು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವರ ದರ್ಶನವನ್ನು ಮಾಡಿ. ಸಾಧ್ಯವಾದರೆ ಆಂಧ್ರ ಪ್ರದೇಶನಲ್ಲಿ ಇರುವಂತಹ ತಿರುಪತಿ ತಿಮ್ಮಪ್ಪನ ದೇವರ ದರ್ಶನವನ್ನು ಮಾಡಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಆರ್ಥಿಕವಾಗಿ ಸಂತೋಷ ತುಂಬುತ್ತದೆ. ಈ ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಅತ್ಯಂತವಾದ ಶುಭಕರವಾದ ಬಣ್ಣ ಯಾವುದು ಅಂತ ಹೇಳಿದರೆ ಬಿಳಿ ಹಾಗೂ ತಿಳಿ ನೀಲಿ. ಯಾವುದೇ ಒಂದು ಶುಭಕರವಾದ ಕೆಲಸಕ್ಕೆ ಹೋಗೋದಾದರೆ ಈ ಬಣ್ಣದ ಬಟ್ಟೆಗಳನ್ನು ಕರವಸ್ತ್ರವಾಗಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗಿದ್ದೇ ಆದಲ್ಲಿ ನಿಮಗೆ ಶುಭ ಫಲ ಆಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ದೈವ ಫಲದಿಂದಾಗಿ ನಿಮಗೆ ಅತ್ಯಂತವಾದ ವಿಶೇಷವಾದ ಒಂದು ಲಾಭ ಅನ್ನೋದು ದೊರೆಯುತ್ತದೆ. ಓಂ ಶ್ರೀ ಧರ್ಮಸ್ಥಳ ಮಂಜುನಾಥಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.